ವೀಕ್ಷಕರೇ, ಕ್ರಾಸ್ ಮಾಡಿದ್ದು ಯಾರು? ಲಾಸ್ ಆಗ್ತಾ ಇರೋದು, ಸೀಟ್ ಸಿಗ್ತಾ ಇರೋದು ಇನ್ಯಾರಿಗೂ? ಇದು ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಅಂದಿದ್ದು ನಮ್ ಗೋವಿಂದಣ್ಣ. ಯಾಕಪ್ಪ ಹಿಂಗೆ? ಬಿಜೆಪಿ ಶಾಸಕರು ಕ್ರಾಸ್ ಔಟ್ ಮಾಡಿದ್ದೇನೋ ಹೌದು, ಆದರೆ ಅದರಿಂದ ಲಾಸ್ ಆಗೋದು ಯಾರಿಗೆ? ಸೀಟ್ ಸಿಗ್ತಾ ಇರೋದು ಯಾರಿಗೆ? ಹೀಗಂತ ಕೇಳಿದಾಗ ಗೋವಿಂದಣ್ಣ ಕಂಡ ದಿಲ್ಲಿ ಒಳನೋಟ ಇಲ್ಲಿದೆ ನೋಡಿ. ಇಲ್ಲಿ ಶಾಸಕರು ಮಾಡಿದ್ರು ಕ್ರಾಸ್ ಓಟು, ಅಲ್ಲಿ ನಾಯಕರಿಗೆ ಕ್ಯಾಬಿನೆಟ್ ಸೀಟು. ರಾಜ್ಯ ಬಿಜೆಪಿಯಲ್ಲೀಗ ಕ್ರಾಸ್ ಓಟಿಂಗ್ ಮಾಡಿದವರ ಮೇಲೆ ಕ್ರಮದ ಚರ್ಚೆ ಆಗ್ತಿಲ್ಲ. ಆದರೆ ಚರ್ಚೆ ಆಗ್ತಿರೋದು ಕ್ರಾಸ್ ಓಟಿಂಗ್ ತಡೆಯಲಾಗದ ನಾಯಕರ ಮೇಲಿನ ಕ್ರಮದ ಚರ್ಚೆ. ಹಾಗಂತ ಏಕಾಏಕಿ ರಾತ್ರೋರಾತ್ರಿ ತಲೆದಂಡ ಮಾಡೋ ಪ್ಲಾನ್ನಲ್ಲೂ ಬಿಜೆಪಿ ಹೈಕಮಾಂಡ್ ಇಲ್ವಂತೆ. ಹಾಗಾದ್ರೆ ಮತ್ತಿನ್ನೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ನಮ್ಮ ಗೋವಿಂದಣ್ಣ ಬರೀ ಇಲ್ಲಷ್ಟೇ ಅಲ್ಲ, ದಿಲ್ಲಿಯಲ್ಲೆಲ್ಲ ಓಡಾಡಿ ಸುದ್ದಿ ತಂದಿದ್ದಾರೆ. ಶೀಘ್ರದಲ್ಲೇ ಕೇಂದ್ರ ಸಚಿವ ಸಂಪುಟ ಸರ್ಜರಿ, ರಾಜ್ಯ ಬಿಜೆಪಿ ನಾಯಕರ ಪದವಿಗಳಿಗೆ ಕತ್ತರಿ. ದಿಲ್ಲಿಯಲ್ಲಿ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಈಗ ತಕ್ಷಣಕ್ಕೆ ಅಲ್ಲದೆ ಇದ್ರೂ ಮುಂದೆ ರಾಜ್ಯ ಬಿಜೆಪಿಗೆ ಸರ್ಜರಿ ಮಾಡೋಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ. ಈಗಿನ ಬಿಜೆಪಿ ಹೈಕಮಾಂಡ್ ಹೆಂಗಪ್ಪ ಅಂದ್ರೆ, ಮುಂದೆ ಏನ್ ಮಾಡಬೇಕು ಅಂತ ಇರುತ್ತೋ ಅದಕ್ಕೆ ಬೇಕಾದ ತಯಾರಿ ಈಗಲೇ ಮಾಡಿಕೊಳ್ಳುತ್ತೆ. ಕೇಂದ್ರ ಸಚಿವ ಸಂಪುಟದ ಸರ್ಜರಿಯೇ ಅದಕ್ಕೆ ಮುನ್ನುಡಿ ಅನ್ನೋದು ದಿಲ್ಲಿ ಗುಸುಗುಸು. ಶಾಸಕರು ಮಾಡಿದ್ರು ಕ್ರಾಸ್ ಓಟು, ಬಿವೈ ರಾಘವೇಂದ್ರಗೆ ಸಿಗುತ್ತಾ ಸಂಪುಟದಲ್ಲಿ ಸೀಟು. ದಿಲ್ಲಿಯಲ್ಲಿ ಸದ್ಯ ಕೇಳಿ ಬರ್ತಿರೋ ಟಾಕ್ ಏನಪ್ಪಾ ಅಂದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಈಗ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ತಯಾರಿಯಲ್ಲಿದ್ದು, ಆಗ ರಾಜ್ಯದ ಲೆಕ್ಕ ಚುಕ್ತಾ ಮಾಡೋ ಚಾನ್ಸ್ ಇದೆ ಅಂತಿವೆ ದಿಲ್ಲಿ ಮೂಲಗಳು. ಅದು ಹೆಂಗೆ ಅಂತ ಕೇಳಿದ್ರೆ, ಮೊದಲನೆಯದಾಗಿ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ವೇಳೆ ಯಡಿಯೂರಪ್ಪನವರ ಹಿರಿಯ ಪುತ್ರ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರಗೆ ಸಚಿವ ಸ್ಥಾನ ನೀಡೋ ಸಾಧ್ಯತೆ ಇದೆಯಂತೆ. ಹೀಗೆ ಆದದ್ದೇ ಆದ್ರೆ ಆಗ ರಾಜ್ಯ ಬಿಜೆಪಿ ಸಂಘಟನೆಗೆ ಅದು ಮುನ್ನುಡಿ ಅಂತ ವಿಶ್ಲೇಷಿಸಬಹುದು ಅಂತಿವೆ ದಿಲ್ಲಿ ಮೂಲಗಳು. ಬದಲಾಗುತ್ತಾ ಶೋಭಾ ಕರಂದ್ಲಾಜೆ ಆಸ್ಥಾನ, ಸಂಪುಟ ದರ್ಜೆ ಅಥವಾ ರಾಜ್ಯಾಧ್ಯಕ್ಷೆ ಸ್ಥಾನಮಾನ. ಅತ್ತ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸಚಿವೆಯಾಗಿರೋ ಶೋಭಾ ಕರಂದ್ಲಾಜೆ ಅವರು ಆರ್ಎಸ್ಎಸ್ ಮೂಲದವರಾಗಿದ್ದು, ಒಕ್ಕಲಿಗ ಸಮುದಾಯ ಪ್ರತಿನಿಧಿಸೋದ್ರಿಂದ ಅವರಿಗೆ ಪ್ರಮುಖ ಸ್ಥಾನಮಾನ ನೀಡೋ ಪ್ಲಾನ್ ಇದೆಯಂತೆ. ಬಿಜೆಪಿ ಮೂಲಗಳ ಪ್ರಕಾರ ಒಂದು ಅವರನ್ನ ರಾಜ್ಯಾಧ್ಯಕ್ಷೆ ಸ್ಥಾನಕ್ಕೆ ತರಬಹುದು, ಇಲ್ಲವಾದ್ರೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಗೂ ತರಬಹುದು. ಶೋಭಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದ್ರೆ ಆಗ ವಿಪಕ್ಷ ನಾಯಕರ ಬದಲಾವಣೆ ಆದ್ರೂ ಆಗಬಹುದು ಎಂಬ ಗುಸುಗುಸು ಜೋರಾಗಿಯೇ ಇದೆ. ರಾಜ್ಯಾಧ್ಯಕ್ಷ ರೇಸಿನಲ್ಲಿದ್ದಾರೆ ಸೋಮಣ್ಣ. ರೇಸಿಗೆ ಬರಲು ಸಮುದಾಯ ಹಿರಿತನ ಕಾರಣ. ಇನ್ನು ದಿಲ್ಲಿಗೆ ಹೋಗಿದ್ದ ಗೋವಿಂದಣ್ಣನಿಗೆ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಕಿವಿಗೆ ಬಿದ್ದ ಮತ್ತೊಂದು ಹೆಸರು ವಿ ಸೋಮಣ್ಣ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣನವರ ಹೆಸರು ಚರ್ಚೆಯಲ್ಲಿದೆಯಂತೆ. ಲಿಂಗಾಯತ ಸಮುದಾಯದವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು ಅನ್ನೋ ತೀರ್ಮಾನ ಆದ್ರೆ ಆಗ ಸೋಮಣ್ಣ ರಾಜ್ಯಕ್ಕೆ ಬರೋ ಸಾಧ್ಯತೆ ಇದೆ ಅಂತಿವೆ ಕಮಲಪಾಳ್ಯದ ಮೂಲಗಳು. ಇವರಷ್ಟೇ ಅಲ್ಲ, ಡ್ಯಾಮೇಜ್ ಕಂಟ್ರೋಲ್ ಫಾರ್ಮುಲಾ ಕೂಡ ಬಿಜೆಪಿ ವರಿಷ್ಠರು ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ಅಂತಿವೆ ಹೈಕಮಾಂಡ್ ಮೂಲಗಳು. ಅದರ ಪ್ರಕಾರ ಪಕ್ಷಕ್ಕೆ ಯಾವುದೇ ಹಾನಿಯಾಗದಂತೆ ಹೆಜ್ಜೆ ಇಡೋ ಸಂದರ್ಭ ಬಂದ್ರೆ ಆಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಕೊಟ್ಟು ಕಳಿಸೋ ಸಾಧ್ಯತೆಯೂ ಒಂದು ಆಯ್ಕೆ ಅಂತಿವೆ ಹೈ ಮೂಲಗಳು. ಇದಷ್ಟೇ ಅಲ್ಲ, ಅಡ್ಡ ಮತದಾನದ ಅಡ್ಡೇಟು ರಾಜ್ಯ ಬಿಜೆಪಿಯ ಇಡೀ ಸಂಘಟನೆ ಮೇಲೆ ಆಗೋ ಸಾಧ್ಯತೆ ಇದೆ ಅಂತಿವೆ ಉನ್ನತ ಮೂಲಗಳು.
ಹಾಗೆ ವಿರೋಧ ಪಕ್ಷದ ನಾಯಕರ ಬದಲಾವಣೆಯಾದ್ರೆ ಆ ಸ್ಥಾನಕ್ಕೆ ಯಾರನ್ನ ತರಬೇಕು ಅನ್ನೋ ಚರ್ಚೆ ಭಾಗವಾಗಿ ಸುನೀಲ್ ಕುಮಾರ್ ಹೆಸರು ರೇಸ್ನಲ್ಲಿದೆ ಅನ್ನೋ ಮಾತಿದೆ. ಇದೆಲ್ಲದರ ನಡುವೆ ಈ ಅಡ್ಡ ಪರಿಣಾಮ ತಪ್ಪಿಸಿಕೊಂಡು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರ ಕಸರತ್ತು ತೆರೆಮರೆಯಲ್ಲಿ ಜೋರಾಗಿದೆ ಅಂತಿವೆ ಬಿಜೆಪಿ ಕಾರಿಡಾರ್ನ ಮೂಲಗಳು. ಒಟ್ನಲ್ಲಿ ಕ್ರಾಸ್ ಮಾಡಿದ್ದು ಯಾರೋ, ಲಾಸ್ ಆಗೋದು ಇನ್ಯಾರಿಗೋ ಎಂಬ ಸ್ಥಿತಿಯ ಸಾಧ್ಯತೆ ನಮ್ಮ ಒಳನೋಟಕ್ಕೆ ಕಂಡಿದ್ದು ಹೀಗೆ.